ನೀರಿನ ಸಮಸ್ಯೆ, ಆಹಾರದ ಸಮಸ್ಯೆ, ವಾಯು ಮಾಲಿನ್ಯ ಆಗಿರ್ಬೋದು, ಜಲಮಾಲಿನ್ಯ ಆಗಿರ್ಬೋದು, ಈ ತರದ ಸಮಸ್ಯೆಗಳನ್ನ ಇವತ್ತಿನವರೆಗೂ ಫೇಸ್ ಮಾಡದೇ ಇರುವಂತ ಏಕೈಕ ದೇಶ ಅಂದ್ರೆ ಅದು ಭೂತಾನ್. ಪ್ರಪಂಚದಲ್ಲೇ ನಂಬರ್ 1 ಕಾರ್ಬನ್ ನೆಗೆಟಿವ್ ಕಂಟ್ರಿ ಇದು. ಅಲ್ಲಿ 70% ಗಿಂತ ಹೆಚ್ಚಿಗೆ ಮರಗಿಡಗಳಿದಾವೆ. ಸೊ ಇಂಥ ಸಮಸ್ಯೆಗಳು ಇವತ್ತಿನವರೆಗೂ ಬರದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿನ ಪರಿಸರ ಚೆನ್ನಾಗಿದೆ. ಹಾಗೇನೆ ಅಲ್ಲಿನ ಪರಿಸರ ಚೆನ್ನಾಗಿರೋದಕ್ಕೆ ಏನ್ ಕಾರಣ ಅಂದ್ರೆ ಅಲ್ಲಿರೋ ಜನಗಳು ಹೆಚ್ಚಿಗೆ ಮರಗಿಡಗಳನ್ನ ಬೆಳೆಸ್ತಾರೆ. ಮತ್ತೆ ಮುಖ್ಯವಾಗಿ ಪರಿಸರಕ್ಕೆ ತೊಂದರೆ ಆಗುವಂತ ಯಾವುದೇ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಅದಕ್ಕೆ ಇಂಥ ಸಮಸ್ಯೆಗಳನ್ನ ಎದುರಿಸುವಂತ ಪರಿಸ್ಥಿತಿ ಬರೋದೇ ಇಲ್ಲ ಅವ್ರಿಗೆ. ಆದ್ರೆ ಬೇಜಾರಾಗುವಂತ ವಿಷಯ ಏನು ಅಂದ್ರೆ ಈಗಾಗ್ಲೇ ನಮ್ಮ ದೇಶದಲ್ಲಿ ಕಾಡೆಲ್ಲ ಸುಮಾರು ನಾಶ ಮಾಡ್ಬಿಟ್ಟಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಏನೆಲ್ಲ ಸಮಸ್ಯೆಗಳು ಹುಟ್ಕೊಳ್ತಾವೋ ಹೇಳೋದಿಕ್ಕಾಗಲ್ಲ. ಈಗಾಗ್ಲೇನೆ ನೀರಿನ ಸಮಸ್ಯೆ ಎಲ್ಲಾ ಕಡೆನೂ ಜಾಸ್ತಿ ಆಗ್ಬಿಟ್ಟಿದೆ. ಅದ್ರಲ್ಲೂ ಈಗಿರೋ ಟೆಂಪರೇಚರ್ ಅಂತೂ ಹೊರಗಡೆ ಹೋಗೋದಿರ್ಲಿ, ಮನೆ ಒಳಗಡೆನೆ ಇರೋದಿಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬಿಸಿಲಿದೆ ಇವಾಗ. ಇದಕ್ಕೆಲ್ಲ ಕಾರಣ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪರಿಸರ ನಾಶ ಮಾಡ್ತಿರೋದ್ರಿಂದಾನೇ ಇಷ್ಟೆಲ್ಲ ತೊಂದರೆಗಳು ಹುಟ್ಕೊಳ್ತಾ ಇದಾವೆ. ಸೊ ಪ್ಲೀಸ್ ಪರಿಸರ ನಾಶ ಮಾಡಬೇಡಿ, ಆದಷ್ಟು ಮರಗಿಡಗಳನ್ನ ಬೆಳೆಸಿ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೊಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.